नमस्कार, मैं हूं आपके साथ आरती सिंह आजाद और डालते हैं नजर खास खबर की ओर। मैसूरू जिले के बंदूर मार्ग पर स्थित ATME कॉलेज ऑफ इंजीनियरिंग के वार्षिक सांस्कृतिक उत्सव में भाग लेते हुए कन्नड़ फिल्म अभिनेता प्रेम ने बताया कि कॉलेज का मतलब शिक्षा, संस्कृति, लोक कला और रंगमंच है। छात्रों में सीखने की प्रवृत्ति को बढ़ावा देना चाहिए। अभिनेता ने पर्यावरण जागृति वैदी के बंदूर के अध्यक्ष व समाज सेवी महेंद्र सिंह कलप्पा की ओर से सामाजिक क्षेत्र में की जा रही सेवाओं की सराहना कर खुशी व्यक्त करते हुए कहा कि हर व्यक्ति को महेंद्र सिंह कलप्पा से सेवा कार्य गुण सीखना चाहिए। महेंद्र सिंह राजपुरोहित ने अपने संबोधन में बताया कि छात्र छात्राओं में विविध कलाओं का प्रदर्शन करने की भरपूर क्षमता है, जरूरत है तो बस उचित मंच प्रदान करने की। इस मौके पर असाध्य बीमारी से जूझ रही महिला मरीजों को उपचार हेतु कॉलेज की ओर से आर्थिक सहयोग राशि दी गई। कार्यक्रम में ज्योति साइकिल प्रवृत्ति इंस्टीट्यूट के अध्यक्ष आर गुरु सुरेश शेट्टी, सहायक निदेशक राज्य सरकार आयुर्वेद केंद्र लक्ष्मी नारायण शहनाई, एल अरुण कुमार, सचिव के शिवशंकर, कोषाध्यक्ष आर वीरेश, एल बसवराज, व्याख्याता रोहित, शारदा देवी सहित बड़ी संख्या में छात्र छात्राओं ने भाग लिया। ಪಾಸಿಟಿವ್ ಆಗಿ ನನಗೆ ಅನ್ನಿಸ್ತಾ ಇರೋದಂದ್ರೆ ಬಹುಶಃ ಈ ಮಳೆ ಬಂದಿರಲಿಲ್ಲ ಅಂದರೆ ಒಂದು 10 ಅಡಿ ದೂರದಲ್ಲಿ ನೀವು ಕುತ್ಕೊಂಡಿರಬೇಕಾಯಿತು. ತುಂಬ ಕ್ಲೋಸ್ ಆಗಿ ಸೇರೋಂಥ ಒಂದು ಸೌಭಾಗ್ಯ ಮಳೆ ತಂದುಕೊಟ್ಟಿದೆ. ಸೊ ಹಾಗಾಗಿ ನಾವು ಮಳೆನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಕಾಗಿಲ್ಲ. ಆ್ಯಂಡ್ ಸಾಕಷ್ಟು ಜನ ಇಲ್ಲಿ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಮತ್ತು ಇನ್ನು ಫ್ಯಾಕಲ್ಟಿಗಳು ಇದ್ದಾರೆ, ಎಲ್ಲ ಮುಖ್ಯ ಅತಿಥಿಗಳು ಮಾತಾಡಬೇಕಾಗಿತ್ತು. ಎಲ್ಲರೂ ನಾನು ಮಿಸ್ ಮಾಡ್ತಿದ್ದೀನಿ. ಐ ಪ್ರಾಮಿಸ್ ನೆಕ್ಸ್ಟ್ ಟೈಮ್ ನಾನು ನೆಕ್ಸ್ಟ್ ಒಂದು ಆ್ಯನ್ಯಲ್ ಕಲ್ಚರ್ ಫೆಸ್ಟಿವಲ್ ಇದೆ, ನಾನು ಒಂದೇ ಬರ್ತೀನಿ. ಅವ್ರ ಜೊತೆ ಸೇರಿ ನಾನು ಮೈಸೂರು ಅಂದರೆ ಒಂಥರ ಸೆಳೆತ. ಇವತ್ತಿಂದ ನಾನು ಚಿಕ್ಕ ವಯಸ್ಸಿಂದ ನಾನು ಒಂಥರ ಸೆಳೆತ. ಸೊ ಅದಕ್ಕೆ ದೇವ್ರು ಏನು ಮಾಡ್ದ ಒಂದು ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ. ಹೋಗೋ ಮಗನೇ ವಾರಕ್ಕೆ ಒಂದ್ಸರಿ 2 ಸರಿ ಮೈಸೂರಿಗೆ ಹೋಗ್ತಾನೆ ಇರಲಿ. ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ನನ್ನ ಆಹ್ವಾನಿಸಿದಂಥ ಎಲ್ಲರಿಗೂ ಸಹ ಎಲ್ಲ ಸ್ನೇಹಿತರು, ಮುಖ್ಯವಾಗಿ ನಮ್ಮ ಮಹೇಂದ್ರ ಅವರು ಒಬ್ಬ 20 ಡೇಸಿಂದ ಫಾಲೋ ಅಪ್ ಮಾಡಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಮ್ಮ ಅರುಣ್ ಕುಮಾರ್ ಅವರು ಹೇಳ್ತಾ ಇದ್ರು, ಒಂದು 2,000 ಜನ ಸ್ಟೂಡೆಂಟ್ಸ್ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಫ್ಯೂಚರ್ ಕಲಾವಿದರಿಗೆ, ಹೀರೋಗಳಿಗೆ, ಹೀರೋಯಿನ್ ಎಲ್ಲರಿಗೂ ವಂದನೆಗಳು. ಇಂಜಿನಿಯರಿಂಗ್ ಕಾಲೇಜಿಗೆ ಬಂದು ಫ್ಯೂಚರ್ ಹೀರೋಯಿನ್ ಅಂತ ಹೇಳಿದ್ರೆ ತಪ್ಪಾಗಿ ತಿಳ್ಕೊಳ್ಬೇಡಿ. ಯಾಕಂದರೆ ಇವತ್ತು ಇಂಡಸ್ಟ್ರಿನಲ್ಲಿ ಇರುವಂಥ ಅಷ್ಟು ಜನ ಹೀರೋಯಿನ್ಗಳು ಬರೀ ಇಂಜಿನಿಯರ್ಸ್. ಎಲ್ಲ IAS IPS ಅವರೆಲ್ಲ ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಓನ್ಲಿ ಇಂಜಿನಿಯರ್ಸ್ ಮಾತ್ರ ಇಂಜಿನಿಯರ್ ಓದೋರು ಯಾರು ಇಂಜಿನಿಯರ್ಗಳಾಗಲ್ಲ. फिलहाल इतना ही। खबरों का सिलसिला लगातार जारी है। नमस्कार।